ಹಾಂ, ಗುಲಾಬಿ ಚಿತ್ರದಲ್ಲಿ ನಮ್ಮ ವಿಜಯ್ ಸಾರು ಡೈರೆಕ್ಟ್ ಮಾಡಿ ಹಣನೂ ಅವರಿಗೆ ಹಾಕಿ ಎಲ್ಲ ಬಹಳ ಕಷ್ಟಪಟ್ಟಿದ್ದಾರೆ. ಈ ಪಿಕ್ಚರ್ನಲ್ಲಿ ಸೆಂಟಿಮೆಂಟ್ಸ್ ಇದೆ, ಆ್ಯಕ್ಷನ್ ಇದೆ, ಎಮೋಷನ್ ಇದೆ. ಇವ್ರ ಪಿಕ್ಚರ್ 100 ಡೇಸ್ ಓಡಲಿ ಅಂತ ನಾನು ದೇವರ ಹತ್ರ ಬೇಡ್ಕೊತೀನಿ. ನನ್ನದು ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ನನಗೆ ಬಹಳ ಸಂತೋಷ ಆಯಿತು, ತೃಪ್ತಿ ಆಯಿತು. ಆ ಪಾತ್ರದಿಂದ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ನಂಬಿಕೆ ಇದೆ. ನೀವೆಲ್ಲ ಲೈಕ್ ಮಾಡಬೇಕು, ಲೈಕ್ ಮಾಡ್ತೀರ ಅಂತ ನಂಬಿಕೆ ಇದೆ. ನಮ್ಮ ವಿಜಯ್ ಸರ್ ಇದೇ ಥರ ಮುಂದೆನೂ ಬೇಕಾದಷ್ಟು ಫಿಲಿಮ್ಸ್ ಪ್ರೊಡ್ಯೂಸ್ ಮಾಡಲಿ, ದೊಡ್ಡದಾಗಿ ಬೆಳೀಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನಮಸ್ಕಾರ. ನನ್ನ ಹೆಸರು ಅಮರ್. ಇವರು ಅಮರ್ ಸಾರು ಭಾಳ ಸೀನಿಯರ್ ಕಲಾವಿದರು ಕನ್ನಡ ಫೀಲ್ಡಲ್ಲಿ. ನನಗೆ ಭಾಳ 5-6 ವರ್ಷದಿಂದ ಪರಿಚಯ. ಅದಕ್ಕೆ ಮುಂಚೆನೂ ನೋಡಿದ್ದೀನಿ. ನಾನು ಮುಂಚೆ ಫಿಲಿಮಲ್ಲಿ ಅವ್ರಿಗೂ ಒಂದು ರೋಲ್ ಕೊಟ್ಟಿದ್ದೆ. ಈ ಸಿನಿಮಾದಲ್ಲಿ ಅವ್ರಿಗೂ ಕೊಟ್ಟಿದ್ದೀನಿ. ಇವತ್ತು ಗುಲಾಬಿ ಸಿನಿಮಾದ ಡಬ್ಬಿಂಗ್ ಇತ್ತು. ಇವತ್ತು ಅವ್ರ ಡಬ್ಬಿಂಗ್ ಅವ್ರ ಕ್ಯಾರೆಕ್ಟರ್ನ ಮುಗಿಸ್ಕೊಟ್ಟಿದ್ದಾರೆ. ಸರ್ ಭಾಳ ಥ್ಯಾಂಕ್ಸ್ ಸರ್. ತುಂಬ ನಾನು ಕದ್ದಿಲ್ಲ ಅಂದ್ರೆ ನನಗೆ ಅಟ್ಲೀಸ್ಟ್ ತಿಂಗ್ಳಿಗೂ 15 ದಿವಸ ಒಂದ್ಸಲ ಫೋನ್ ಮಾಡಿ ಹೆಂಗಿದ್ದೀರಾ ಸರ್ ಅಂತ ಮಾತಾಡ್ತಾರೆ. ಈ ಕಾಲದಲ್ಲಿ ಯಾವ ಈ ಥರ ಮಾತಾಡಲ್ಲ. ಅವ್ರ ವಯಸ್ಸಿಗೆ ನಾವು ಯಾವತ್ತೂ ತಲೆ ಭಕ್ತಿ ಏನೂ ಇಲ್ಲ ಸರ್. ಭಾಳ ದೊಡ್ಡ ಗುಣ ನಿಮ್ಮದು. ಇನ್ನು ಈ ವಯಸ್ಸಲ್ಲಿ ನೀವು ನಡಿಬೇಕು, ಆ್ಯಕ್ಟ್ ಮಾಡಬೇಕಂತ ಒಂದು ಇದಿದೆ ಅಲ್ಲ. ಈ ಕಾಲದ ಹುಡುಗರಿಗೂ ಬರ್ತಾ ಇಲ್ಲ ಈ ಥರ ಕ್ರಮಶಿಕ್ಷಣೆ. ಸಂತೋಷ. ಅದಕ್ಕೆ ನಾವು ಗ್ರೇಟ್ ಸರ್. ಹೌದು ಸರ್, ಹೌದು ಸರ್. ನಿಮ್ಮಂಥ ಡೈರೆಕ್ಟ್ರು ನಮಗೆ ಸಿಗೋದು ನಮ್ಮ ಅದೃಷ್ಟ. ನನಗೆ ಪುಣ್ಯ ಮಾಡಿದ್ದೆ. ನಾನು ವಿಜಯ್ ಸರ್ ಅಂತ ಡೈರೆಕ್ಟರ್ ಜೊತೆಯಲ್ಲಿ ನಾನು ವರ್ಕ್ ಮಾಡಿದೆ ಅಂತ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ. ದೇವರು ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ಸ್ ಸರ್. ನಿಮ್ಗೆ ಆಶೀರ್ವಾದ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗಿರಬೇಕು, ದೊಡ್ಡವ್ರದ್ದು. ಪ್ರೇಕ್ಷಕರೇ, ಗುಲಾಬಿ ಸಿನಿಮಾ ಬೇಗ ಡಬ್ಬಿಂಗ್ ನಡೀತಾ ಇದೆ, ಬೇಗ ನಿಮ್ಮ ಮುಂದೆ ಬರುತ್ತೆ, ತೆರೆ ಕಾಣಲಿದೆ. ನೀವೆಲ್ಲ ಸಪೋರ್ಟ್ ಮಾಡಿ ಕುಟುಂಬ ಸಮೇತ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿದೆ ನಮ್ಮನ್ನ ಆಶೀರ್ವಾದ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಕನ್ನಡ ಚಿತ್ರರಂಗ ಬೆಳೀಲಿ. ಇದೇ ರೀತಿ ಇವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ, ಜನತೆ ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಇನ್ನು ಮುಂದಕ್ಕೆ ಇನ್ನೂ 5-10 ಪಿಕ್ಚರ್ ಮಾಡಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ.